ಕಲ್ಯಾಣದಲ್ಲಿ ಅದಕ್ಕ ಬಸವಣ್ಣನವರು ಕಲಿಸಿದ ಎರಡು ಮಂತ್ರ ಏನಂದ್ರ ಕಾಯಕ ದಾಸೋಹ. ಏನೇ ಇರ್ಲಿ ಕಾಯಕ ಮಾಡ್ಬೇಕು, ಎಂತದರ ಇರ್ಲಿ. ಆಮೇಲೆ ಕಾಯಕ ಮಾಡಿದ ಮೇಲೆ ಅದರಿಂದ ಬಂದಿರುವಂತ ಉತ್ಪನ್ನದಿಂದ ಬರೇ ನಾನು ಹೆಂಡತಿ ಮಕ್ಕಳು ಮನಿ ಅಂತ ವಿಚಾರ ಮಾಡಂಗಿಲ್ಲ. ಮೊದಲ ದಾಸೋಹ ಮಾಡ್ಬೇಕು. ಒಬ್ರು ಇಬ್ರು 5 ಜನ ಅವರ ಸಾಮರ್ಥ್ಯದ ಪ್ರಕಾರ ಜಂಗಮರ ಕರ್ಕೊಂಡು ಬಂದು ಜಂಗಮ ದಾಸೋಹ ಮಾಡಿ ಮಿಕ್ಕ ಪ್ರಸಾದವನ್ನ ತಾವು ಊಟ ಮಾಡಿ ಗಳಿಸಿರುವಂತ ಸಂಪತ್ತನ್ನ ದಾಸೋಹದ ಮೂಲಕವಾಗಿ ವಿನಿಯೋಗ ಮಾಡುವಂತ ಅದ್ಭುತವಾದ ತತ್ವವನ್ನ ಬಸವಾದಿ ಶರಣರು ನಮಗೆ ಕಲಿಸಿ ಹೋಗ್ಯಾರ. ಅಂತ ಜಂಗಮ ದಾಸೋಹವನ್ನ ಜಂಗಮ ಸೇವೆಯನ್ನ ಮಾಡಿರ್ತಕ್ಕಂಥ ಅನೇಕ ಶರಣರನ್ನ ನಾವು ಇತಿಹಾಸದೊಳಗೆ ನೋಡ್ತೀವಿ. ಬಸವಣ್ಣನವರೇ ಕೊಂಡಾಡ್ಯಾರ, ಭಕ್ತಿ ಎಂತಹುದಯ್ಯ ಸಿರಿಯಾಳ ಮಾಡಿದಂತಹುದಯ್ಯ. ತಮಿಳುನಾಡಿನಲ್ಲಿ ಕಂಚಿ ಅಂತಾರೆ. ಈ ಕಂಚಿ ಅಂತ ಬರ್ತದ, ಕಾಂಚಿ ಪಟ್ಟಣ. ಕಂಚಿ ಅಂದ್ರ ನಿಮ್ಗೆ ಹೆಣ್ಮಕ್ಳಿಗೆ ಏನ್ ಹೇಳಿದ್ರೆ ಗೊತ್ತಾಕೈತಿ ಅಂದ್ರ, ಇಲ್ಲೇನ್ ನಿಮ್ಗೆ ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಫೇಮಸ್ ಐತಲ್ಲ ಸೀರೆ, ಹಂಗ ತಮಿಳ್ನಾಡ ಕಂಚಿ ಸಿಲ್ಕ್ ಅಂತ ಅಂದ್ರೆ ನಿಮ್ಗೆ ತಿಳಿತೈತಿ ಜಲ್ದಿ. ಆ ಕಂಚಿ ಒಳಗ ಕಾಂಚಿ ಪಟ್ಟಣವನ್ನ ಸಿರಿಯಾಳ ಅನ್ನುವಂತ ಶಿವಭಕ್ತ ಆಳ್ತಿದ್ದ. ಅವನ ರಾಜ್ಯಭಾರ ಎಷ್ಟು ಧರ್ಮವಾಗಿ ಸುಭಿಕ್ಷವಾಗಿ ನಡೀತಿತ್ತಂದ್ರ, ಕುಟ್ಟುವಂತ ಒಣಕಿ ತಾವ ಕುಟ್ಟಿಸಿದ್ವಂತ. ಅಲ್ಲಿ ಯಾರು ಕುಂತ್ ಕುಟ್ಟಂಗಿಲ್ಲ ಧಾನ್ಯಗಳನ್ನ, ಬೀಸು ಕಲ್ಲು ತಾವೇ ಬೀಸ್ತಿದ್ವಂತ. ದಾರ್ಯಾಗ ಕ್ವಿಂಟಲ್ ಗಂಟ್ಲೆ ಬಂಗಾರ ಬೀಳ್ಳಿ, ಬೆಳ್ಳಿ ಬೀಳ್ಳಿ, ದುಡ್ಡು ಬೀಳ್ಳಿ, ಯಾರು ಅದನ್ನು ಎತ್ತಿ ಕಣ್ಣೆತ್ತಿ ನೋಡಂಗಿಲ್ಲ. ಕಳುವಾಗೋದು ದೂರಿನ ಸುದ್ದಿ. ಊರಿಗೆ ಹೋದ್ರೆ ಯಾರು ಬಾಗ್ಲ ಹಾಕೋಂಗಿಲ್ಲ, ಕಿಲಿ ಹಾಕೋಂಗಿಲ್ಲ, ಏನೂ ಮಾಡಂಗಿಲ್ಲ. ಅಷ್ಟು ಧರ್ಮದಿಂದ ಅವರ ರಾಜ್ಯ ಭಾರ ನಡೆಯೋದಕ್ಕೆ ಕಾರಣ ಏನಂದ್ರೆ, ಪ್ರತಿನಿತ್ಯ ಎಷ್ಟೇ ಜನ ಬಂದ್ರು ಕೂಡ ಅವರು ಏನು ಬೇಡ್ತಾರೆ ಅದನ್ನ ಇಲ್ಲ ಅಂತ ಕೊಡುವಂತ ದಾನಿ ಅವ. ಅವನ ಬಾಯಾಗ ಇಲ್ಲ ಅನ್ನುವಂತ ಶಬ್ದನ ಇಲ್ಲ ಅಂತ. ಯಾರು ಬಂದು ಏನ್ ನೀನು ಪ್ರಾಣ ಕೊಡು ಅಂದ್ರೆ ಸಹಿತ ಸಂತೋಷದಿಂದ ಪ್ರಾಣ ಕೊಡುವಂತ ಮಹಾ ಜಂಗಮ ಪ್ರೇಮಿ. ಆ ದಾಸೋಹ ಮಾಡಿರುವಂತ ಪುಣ್ಯ ಇಂಥ ಅದ್ಭುತವಾಗಿ ಅವನ ರಾಜ್ಯದೊಳಗ ಧರ್ಮ ಅನ್ನುವಂಥದ್ದು ತಾಂಡವಾಡ್ತದೆ. ಉಳ್ಳಲ್ಲಿ ಉಣಲಿಲ್ಲ, ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ಕೊಡದವನ ದಾನ ಕಳ್ಳಗೆ ನೃಪಗೆ ಸರ್ವಜ್ಞ ಅಂತ. ದೇವರು ಸಂಪತ್ತು ಯಾಕೆ ಕೊಟ್ಟನಂದ್ರೆ, ನಮ್ಮ ಸೊಂಡ್ಯಾಗ ನಾವು ನೀರು ಕುಡಿಯಕಲ್ಲ, ಇದ್ದವ್ರು ಇಲ್ದವ್ರಿಗೆ ಕೊಟ್ಟು ಬದುಕಬೇಕು ಅನ್ನೋದನ್ನ ಕಲ್ಸಕ್ ಕೊಟ್ಟನಂತ. ಯಾವಾಗ ನಮ್ಮ ಹತ್ರ ಸಂಪತ್ತಿರ್ತದ ಆವಾಗ ಅದನ್ನ ದಾನದ ರೂಪವಾಗಿ ಹರಿ ಬಿಡ್ಬೇಕು. ಮತ್ತೊಬ್ಬರಿಗೆ, ದೀನರಿಗೆ, ದಲಿತರಿಗೆ, ಬಡವರಿಗೆ ಅದನ್ನ ಕೊಡ್ಬೇಕು. ಇದ್ದಾಗ ಕೊಡ್ಲಾರ್ದ, ಇದ್ದಾಗ ತಾನು ತಿನ್ನಂಗಿಲ್ಲ, ಹೆಂಡ್ರಿಗಿಲ್ಲ, ಮಕ್ಕಳಿಗಿಲ್ಲ, ಮಠ ಇಲ್ಲ, ಗುಡಿ ಇಲ್ಲ, ಸಾಲಿಲ್ಲ, ಮೂಲಿಲ್ಲ, ಹಿಂಗಾಗಿ ಜಿಪುಣತನ ಮಾಡಿ ಮಾಡಿ ಗಳಿಸಿಟ್ಟನಂದ್ರೆ ಏನಾಗ್ತದೆ ಅಂದ್ರೆ, ಆ ಸಂಪತ್ತು ಅದು ನಾಶವಾಗಿ ಹೋಗ್ತದೆ, ಅದು ಪರರ ಪಾಲಾಗ್ತದೆ, ಅದು ಇನ್ನೊಬ್ಬರ ಪಾಲಾಗ್ತದೆ. ಅದಕ್ಕ ದಾನ ಧರ್ಮ ಪರೋಪಕಾರವನ್ನ ಮನುಷ್ಯ ಬೆಳೆಸ್ಕೋಬೇಕು. ಇವತ್ತ ₹1 ದುಡ್ದದ್ದೆಲ್ಲ ತಂದು ದಾನ ಕೊಡ್ರಿ ಅಂತ ಯಾರು ಹೇಳಲ್ಲ ನಿಮ್ಗೆ. ಎಲ್ಲ ತಂದು ಮಠಕ್ಕೆ ಕೊಡ್ರಿ, ಸ್ವಾಮಿಗಳಿಗೆ ಕೊಡ್ರಿ, ಗುರುಗಳಿಗೆ ಕೊಡ್ರಿ ಅನ್ನಂಗಿಲ್ಲ. ₹1 10 ಪೈಸಾ ಭಾಗ. ಇವತ್ತು ನಾ ₹100 ದುಡಿತೀರಿ ಒಂದ್ ದಿನಕ್ಕೆ, ಅದ್ರ ಆ ₹100 ಕೇವಲ ₹10 ಆದ್ರೂ ಸಹಿತ ಅದನ್ನ ದಾನ ಧರ್ಮಕ್ಕೆ ತೆಗೆದಿಟ್ರ ಇನ್ನು ₹90 ಏನೈತಲ್ಲ ಅದು ನಿನ್ನ ಪರಿವಾರವನ್ನ ನಡೆಸ್ಕೊಂಡು ಹೋಗಾಕ ಅದು ಪರಿಶುದ್ಧ ಆಕೈತಿ. ಹಣ ಅದು ವಿನಿಯೋಗ ಆಕೈತಿ. ಅದನ್ನ ಬಿಟ್ಟು ಎಲ್ಲಾ ನನಗೆ ಇರ್ಲಿ, ತಾನು ತಿನ್ನಂಗಿಲ್ಲ, ಮಕ್ಕಳಿಗೆ, ಹೆಂಡ್ರಿಗೆ, ಸಮಾಜಕ್ಕೆ ಎಲ್ಲಿ ಇಲ್ಲಾರ್ದ ಉಗುಳು ಹಾಕಿ 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 ಗಂಟಿಟ್ರಿ ಏನಾಕೈತಿ ಅಂದ್ರೆ ಅದು ಯಾರ್ದೋ ಮೂರನೇದವ್ರ ಪಾಲಾಗಿ ಹೋಗ್ತೈತಿ. ಜಿಪುಣತನ ಅನ್ನೋದು ಬಹಳ ಕೆಟ್ಟ ದುರ್ಗುಣ. ಒಂದೂರಾಗ ಒಬ್ಬ ಶ್ರೀಮಂತ ಇದ್ದ, ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ, ದೊಡ್ಡ ಶ್ರೀಮಂತ. ಏನ್ ಮನಿ ತುಂಬಾ ರೊಕ್ಕ, ಹಂಗ ಟ್ರೆಜುರಿ ತುಂಬಾ ರೊಕ್ಕ. ಟ್ರೆಜುರಿಗೆ ಹಿಂಗ್ ತೆಗಿಬೇಕು, ಆಹಾ ಲಕ್ಷ್ಮವ್ವ ಅಲ್ಲೇ ಒಳಗಿರವ, ಹೊರಗೆ ಬರ್ಬೇಡ ಅನ್ಬೇಕು, ಬಗಲ ಹಾಕ್ಬೇಕ. ನೋಡಿ ಸಂತೋಷ ಪಡ್ತಾರ ಕೆಲವರು. ಇದ್ದಾಗ ಅನುಭವಿಸಂಗಿಲ್ಲ. ದುಡಿಯೋದು ಎದಕ್ಕ? ಎಂದ್ ಖರ್ಚು ಮಾಡವ, ಎಂದ್ ತಿನ್ನವ. ಅದನ್ನ ಹಂಗ ಎಷ್ಟು ಜಿಪುಣ ಇದ್ನಂದ್ರವ ಮದುವಿನಾಗಿದ್ದಲ್ ಮಗ. ಒಂಟಿ ಬಡಕ್ ಸೊಂಟರ್ಗಳಿದ್ದಂಗ ಒಂದೇ ಇತ್ತು. ಯಾಕ? ಮದುವೆ ಯಾರು ಹೆಂಡ್ತಿ ಬರ್ತಾಳ, ಹೆಂಡ್ತಿ ಮಕ್ಕಳು ಮರಿ, ಅವಾಗ ಸಾಲಿ ಪಾಟಿ ಪುಸ್ತಕ ಜಂಜಾಟ್ ರೊಕ್ಕ ಎಲ್ಲ ಖರ್ಚಾಕತಿ. ಒಬ್ಬನೇ ಇದ್ದ ಬಿಟ್ರೆ ಆರಾಮ್ ಇರ್ತೀನಲ್ಲ ಅಂತ ಒಬ್ಬನೇ ಇದ್ದ. ಊರಾಗ ನಿಮ್ಮಂಗ 4 ಮಂದಿ ಹಿರಿಯರಂದ್ರು ಸಾವುಕಾರಿಗೆ ಏನ್ ಬ್ಯಾನ್ ಆಗೈತಿ? ದೇವ್ರು ಎಷ್ಟು ಕೊಟ್ಟು ಮರ್ತಾನ ಅಂದ್ರ ಅಷ್ಟು ಸಂಪತ್ತೈತಿ. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಬಂದು ಬಳಗ ನಾಳೆ ಸತ್ರ ಯಾರ ಬಾಯಾಗಿಡ್ತಾನಿವ?
ಇವಾಗೊಂದು ಮಜಾ ಮಾಡೋಣ ಅಂತ 4 ಮಂದಿ ಕೂಡಿ ಹಿರಿಯರು ಬಂದ್ರ ಮನೆಗೆ ಬಂದು, ಸಾವ್ಕಾರ ಏನಪ್ಪ ನೀ ಮಾಡೋದು ನಿನಗ ಚಂದ ಕಾಣ್ತೈತೇನೋ, ನಾಳೆ ಮುಪ್ಪಿನ ಕಾಲಕ್ಕೆ ಹೆಂಡ್ರು ಮಕ್ಕಳು ನನ್ನವ್ರು ತನ್ನವ್ರು ಇದ್ರ ಏನಾರ ಆಪತ್ತಾರು ನೋಡ್ತಾರ ಮಗನ, ಇಲ್ಲ ಅಂದ್ರ ಒಬ್ಬನ ಹಿಂಗಿದ್ ಸತ್ಯ ಅಂದ್ರ ಈ ಮುನ್ಸಿಪಾಲ್ಟಿ ಗಾಡಿ ತಂದು ಹೋಗಿಬೇಕಾಕತ್ ನಿನ್ನ. ಅದಕ್ಕ ನೀ ಏನು ಚಿಂತೆ ಮಾಡಬೇಡ, ನೀನು ಮದುವೆ ಆಗಕ್ ತಯಾರಾಗ, ಹೂ ಅನ್ ಬರೇ ತಾಳಿ ಕಟ್ಟಕ್ ಹೂ ಅಂದ್ಬಿಡು, ನಾವ ಹೆಣ್ಣು ನೋಡ್ತೀವಿ, ನಾವ ತಲಾಕ್ ಇಷ್ಟಕ್ಕೆ ಪಟ್ಟಿ ಹಾಕಿ ನಾವ ನಿಂತು ನಿನಗೆ ಮದುವೆ ಮಾಡ್ತೀವಿ, ನೀ ಬರೇ ಮದುವೆ ಆಗಕ್ ಹೂ ಅಂದ. ಅವಾಗ ಅವ ಅಂದ, ಇದು ಒಂದು ಚಾನ್ಸ್ ಅಂದವ, ಅವರ ಹೆಣ್ಣು ನೋಡ್ತಾರ, ಅವರ ಮದುವೆ ಮಾಡ್ತಾರ, ಅವ್ರದ ರೊಕ್ಕ ನಂದೇನು ಗಂಟೆ ತಾಳಿ ಕಟ್ಟೋದು ಅಷ್ಟೇ ಅಲ್ಲ ಅಂತ. ಆಯ್ತು ಮದುವೆ ಹಾಕಿನಿ ಅಂದ. ಆಯ್ತು ಅಂದ್ಕೊಂಡು ನೋಡ್ರಿ ಹೆಣ್ಣಿಗೆ ಏನು ಕಡಿಮೆ, ಎಲ್ಲೇ ಒಂದು ಕನ್ಯಾ ತೊಗೊಂಬಂದ್ರು ಒಂದಿಷ್ಟು ರೊಕ್ಕ ಹಾಕಿ ಮದುವೆ ಮಾಡಿ ನಡಿ ಕಳ್ಸಿದ್ರ ಮನೆಗೆ. ಮದುವೆ ಆಗೋ ಮಟ್ಟ ಅಷ್ಟ ಅವ್ರ ಜವಾಬ್ದಾರಿ, ಮುಂದೆ ಯಾಕೆ ಬರ್ತಾರ? ಮತ್ ಮನಿಗೆ ಹೆಂಡತಿ ಬಂದ್ಮೇಲೆ ಸಂಸಾರ ಚಲುವಲ್ಲ, ಬೇಡಾದ್ರು ಬೇಕಂದ್ರು ಸಂಸಾರ ಚಲವು. ಮುಂದ್ ಸಂಸಾರ ಚಲೋ ಆದ್ಮೇಲೆ 6 ತಿಂಗಳಿಗೊಂದು ವರ್ಷಕ್ಕೊಂದು, 6 ತಿಂಗಳಿಗೊಂದು ವರ್ಷಕ್ಕೊಂದು, 4-5 ವರ್ಷ 8 ನಾಯಿ ಕುನ್ನಿ ಅಂತ ಮಕ್ಳು ಹುಟ್ಟಿದ್ವು. ಮಕ್ಳು ಹುಟ್ಟಿದ ಮೇಲೆ ಅವಕ್ ಸಾಲಿ ಪಾಟಿ ಪುಸ್ತಕ, ಅವಕ್ ದವಾಖಾನಿ, ಅದು ಇದು ಇವೇನ್ ರೊಕ್ಕ ಗಳಿಸಿದ್ನಲ್ಲ, 1 ಲಕ್ಷ ಹೋಯ್ತು, 2 ಲಕ್ಷ ಹೋತು, 5 ಲಕ್ಷ ಹೋತು, 10 ಲಕ್ಷ ಹೋತು. ಹೆಂಗ ರೊಕ್ಕ ಕಡಿಮೆ ಹಾಕೊಂತ ಹೊಂಟು ಇವ್ ರೋಗ 128 ರೋಗ ಎಲ್ಲ ಬಡ್ಕೊಳಕ ನೋಡ್ರಿ. ಹೇಳ್ತೀನಿ ನಿಮ್ಗ, ಎಲ್ಲ 365 ರೋಗ ಎಲ್ಲ ಬಂದವ. ಮಕ್ಕೊಂಡ ಹಾಸಿಗೆ ಮೇಲೆ ಬಂದ್ ಡಾಕ್ಟರ್ ಬಂದ್ ಪರೀಕ್ಷೆ ಮಾಡಿ ನೋಡಿ ಹೇಳ್ತಾನೆ, ಡಾಕ್ಟರ್ ಸಾವ್ಕಾರ ನಾಳಿಂದ ಅನ್ನ ಹಾಲು ಇಷ್ಟ ಉಣ್ಬೇಕು, ಉಪ್ಪು ಹಾಕೊಂಡ್ರೆ ಸಾಯ್ತಿ ಮಗನ ಅಂತ ಡಾಕ್ಟರ್. ಬೆಂಕಿ ಹಚ್ಚ್ರಿ ಸಂಪತ್ತಿಗೆ, ಹೊಟ್ಟಸ್ತ್ರ ತಿನ್ನಾಕ ರೊಟ್ಟಿ ಚಪಾತಿ ಅನ್ನ ಬೇಕಾ, ಏನು ಬೆಳ್ಳಿ ಬಂಗಾರ ದುಡ್ಡು ತಿನ್ನಕ್ ಬರ್ತೈತೆ ಅನ್ನೋ ಬೆರಕ್ ಬರಂಗಿಲ್ಲ. ಸುಟ್ಟು ಸುಡುದಾಡ್ರ ಸಂಪತ್ತೈತಿ, ತಿನ್ನಾಕ್ ಬಾಯಿಲ್ಲ, ಅನ್ನ ಉಣ್ಣು ಉಪ್ಪು ಹಾಕೊಂಡು ಸಾಯ್ತಿ ಅಂತಾನ. ಇಂಥ ಸಂಪತ್ತು ಎದಕ್ ಪ್ರಯೋಜನ? ಮುಂದೊಂದ್ ದಿವ್ಸ ಎಲ್ಲಾರು ಹೆಂಡ್ರು ಮಕ್ಕಳು ತಮ್ಮ ಕೆಲಸ ಮಾಡ್ತಿದ್ರು, ಮನ್ಯಾಗ ಏನಾರ ಮಾಡ್ತಿದ್ರು. ಇವ ಮುಂಜಾನೆ ಎದ್ದು ಕೂಡ ಏನೋ ಹೇಳ್ಬೇಕಂತ ಬಾಯಿ ತೆಗದ ಬಾಯ ಹೋಗಿಬಿಡ್ತು, ನಾಲ್ಗಿ ಕಸ್ಕೊಂಡ್ಬಿಟ್ಟ. ದೇವ್ರು ಏನೋ ಹೇಳಕ್ ಹೋಗ್ಕನ ಬಾಯ ಕಾ ಕಾ ಅಂದ, ಬರವಲ್ದು ಬಾಯ ಬರವಲ್ದು. ಕಾ ಕಾ ಅಂದ್ಕೂಡ ಎಲ್ಲರೂ ತಮ್ಮ ಕೆಲಸ ಬಿಟ್ಟು ಬಂದ್ರ, ಓಡಿ ಬಂದು ಏನ್ ಹೇಳ್ತ, ಏನ್ರಿ ಯಪ್ಪ ಏನಂದ್ ಮಕ್ಳಂತ, ಯಾಕ್ರಿ ಏನಂತಾರ, ಕಾ ಕಾ ಅಂದ, ಮಾತಾಡಕ್ ಬರೋದು. ಏತಮ್ಮ ಹೋಗಿ ಯಾಕಂದ್ರೆ ಡಾಕ್ಟರ್ ಕರ್ಕೊಂಡ್ ಹೋಗಪ್ಪ, ಯಾಕ ನಮ್ಮಪ್ಪ ಕಾ ಕಾ ಅಂತಾನ, ಏನ್ ಕಾರ್ಪೊರೇಷನ್ ಬ್ಯಾಂಕ್ ಅಂತಾನೋ, ಏನ್ ಕೆನರಾ ಬ್ಯಾಂಕ್ ಅಂತಾನೋ, ಬಹುಶಃ ಎಲ್ಲ ಶಾಂತಿ ಮುಗದ ಜಾತ್ರೆ ಮುಗದತಿ, ಎಲ್ಲಿ ಎಷ್ಟು ಬರ್ತೈತಿ ಎಷ್ಟು ಇಟ್ಟಿನಿ ಹೇಳಂಗ್ ಕಾಣ್ತಾನ, ಹೋಗಿ ಕರ್ಕೊಂಬೋಗು ಅಂತ ಡಾಕ್ಟರ್ ಕರ್ಕೊಂಬಂದ. ಡಾಕ್ಟರ್ ಪರೀಕ್ಷೆ ಮಾಡಿ ನೋಡಿ ಹೇಳ್ದ, ನೋಡಪ್ಪ ನಿಮ್ಮ ಅಪ್ಪಗೆ ಒಂದು ಇಂಜೆಕ್ಷನ್ ಮಾಡ್ಬೇಕು, ಆ ಇಂಜೆಕ್ಷನ್ ಮಾಡಿಬಿಟ್ರೆ 1 ತಾಸು ನಿಮ್ಮ ಅಪ್ಪ ಮಾತಾಡಂಗ ಆಕೈತಿ. ಡಾಕ್ಟರ್ ಭಾಳ ಚಲೋ ಮಾಡ್ರಿ. ಭಾಳ ಚಲೋ ಅಂದ್ರೆ ಅದು ಇಂಪೋರ್ಟೆಡ್, ಅದು ಅಮೇರಿಕಾದಿಂದ ತರಿಸ್ಬೇಕು, 1 ಲಕ್ಷ ರೂಪಾಯಿ ಆಗತ್ತೆ ಒಂದು ಇಂಜೆಕ್ಷನ್ಗೆ ಅಂತ. ಇದ ಹೊತ್ನಾಗ ಹೊಡ್ಕೋಬೇಕಂತ ಅವ ಡಾಕ್ಟ್ರಿಗೂ 1 ಪೈಸೆ ಕೊಟ್ಟಲ್ಲ ಊಟದಾಗಿಂದ. ಅವಾಗ ಅವ್ನು ಹೇಳ್ತಂದ್ಲು, ಕೋಟ್ಯಾನುಗಟ್ಲೆ ರೊಕ್ಕ ಬರೋದಿರ್ಬೋದು, 1,50,000 2 ಲೆಕ್ಕ ಆಯ್ತಲ್ರಿ ಡಾಕ್ಟ್ರ ಕೊಡ್ತೀವಿ ತೋರಿ ಮಾಡ್ರಿ. ಅವು ಉಗಾದಿ ಉದ್ರಿ ಇಲ್ಲ, ಅದು ಈ ಕಡೆ ರೊಕ್ಕ ಇಡಬೇಕು, ಈ ಕಡೆ ಇಂಜೆಕ್ಷನ್ ಮಾಡ್ತೀನಿ. ಆಯ್ತು ತೋರಿ ಅಂತ 1 ಲಕ್ಷ ರೂಪಾಯಿ ತಂದು ಹೋಗೋದು ಮಾಡ್ರಿ. ಇಂಜೆಕ್ಷನ್ ಮಾಡ್ದ, ಹೋಗಿ ಮಾತಾಡ್ತಾನ. ಬಂದು ಎಲ್ಲಾರು ಸುತ್ತು ನಿಂತು ಕೇಳಿ ಹೇಳ್ತಂದ್, ಏನ್ರಿ ಮುಂಜಾನೆ ಏನೋ ಹೇಳ್ಬೇಕಂತ ಬಾಯಿ ತೆಗಿದ್ರಿ, ಬಾಯ ಬರ್ಲಿಲ್ಲ, ಕಾ ಕಾ ಅಂದ್ರಲ್ಲ, ಏನ್ ಹೇಳ್ರಿ ಅಂತಂದು. ಅವಾಗ ಹೇಳ್ತಾನ, ನಿಮ್ಮ ಶಟಿಬೇನೆ ಬರ್ಲಿ, ನಿಮ್ಮ ದುರ್ಗವ್ ನುಂಗ್ಲಿ, ನಿಮ್ಮ ಕಣ್ಣಾಗ ಎಣ್ಣೆ ಹಾಕ್ಲಿ, ಎಲ್ಲಾರು ಇಲ್ಲೇ ಅದಿರಿ, ಎಲ್ಲಾರು ನಿಮ್ದ್ರಾಗ ನೀವು ಮಗ್ನಾಗಿರಿ. ಅಲ್ಲೇ ಕರ ಕಸಬರಿಗೆ ತಿನ್ನಕತ್ತೈತಿ, ಒಬ್ಬರ ನೋಡಿರನ ಮಕ್ಕಳಾದನ. ಒಂದು ಕರ ಒಂದು ಸಣ್ಣದ 8 ಆಣೆ ಕಸಬರಿಗೆ ತಿನ್ನಕತ್ತೈತಿ, ಅಲ್ಲಿ ಅದು ಹುಲ್ಗಸ್ಬರ್ಗ್ ಇರ್ತಾವ, ಹಕ್ಕ್ಯಾಗ ತಿನ್ನಕತ್ತೈತಿ, ಅದನ್ನ ನೋಡಿರೇನು? ಅವಾಗ ಏನ್ ಇದಕ್ಕ ಬಾಯಿ ತೆಗ್ದಿದ್ದೇನಪ್ಪ ಪರಮಾತ್ಮ ಮುಂಜಾನೆ ಎದ್ದು. ಹೌದು ಮತ್ತೆ ಏನ್ ಮನಿ ಅಂದ್ರೆ ಸಂಸಾರ ಜವಾಬ್ದಾರಿ ಇಲ್ಲ, ನಿಂದ್ರಾಗ ನೀವ್ ಅದಿರಿ, ಹಿಂಗಾದ್ರೆ ಮನಿ ಬಾಳೆ ಹೆಂಗ್ ನಡಿಬೇಕಂದ. ಆವಾಗ ಆಕಿ ಅಂತಾಳ, ಅಲ್ಲ 1 8 ಆಣೆ ಕೊಟ್ರೆ ಬರ್ತೈತಿ ಅದ ಕಸಬರ್ಗಿ, 1 8 ಆಣೆ ಕಸಬರ್ಗಿ ನಂದು 1 ಲಕ್ಷ ರೂಪಾಯಿ ಹೋತಲ್ಲೋ ಯಪ್ಪ ಅಂದನ. 1 ಲಕ್ಷ ರೂಪಾಯಿ ಹೋತ ಅಂತ ಇವನು ಹೋಗೇ ಬಿಟ್ಟ ಅದರಿಂದ. ಶಿವಸಾಂಬ ಜಯ ನಮ ಪಾರ್ವತಿಪತೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ ಅಂತ ಬಸವಣ್ಣ. ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ, ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಜಿಪುಣ ಗಳಿಸಿದ ದುಡ್ಡು ಏನಕತಿ ಅಂದ್ರ ಅದು ನಾಶ ಆಗಿ ಹೋಗತಿ,
ಅದು ಇನ್ನೊಬ್ಬರ ಪಾಲಾಕತಿ ಹೊರತಾಗಿ ಎಂದೂ ತನಗೆ ದಕ್ಕಂಗಿಲ್ಲ, ಒಳ್ಳೇದಕ್ಕೆ ಆಗಂಗಿಲ್ಲ, ಸತ್ಪಾತ್ರಕ್ಕೆ ಅದು ಸಿಗಂಗಿಲ್ಲ. ಅದಕ್ಕೆ ಮನುಷ್ಯ ಜಿಪುಣತನವನ್ನ ಬೆಳೆಸ್ಕೋಬಾರ್ದು. ಇದ್ದದ್ರಾಗನ ಆ 10 ಪೈಸಾ ದಾನ, ಕೈ ಎತ್ತಿ ದಾನ ಮಾಡುವಂತ ಗುಣವನ್ನ ಬೆಳೆಸ್ಕೊಂಡ್ರಿ ಏನಾಕತಿ ಅಂದ್ರೆ, ಸಿರಿಯಾಳ ಯಾರಿಗೆ ಏನ್ ಬೇಕಾದ್ದನ್ನ ಇಲ್ಲ ಅನ್ನಂಗ್ ಕೊಡ್ತಿದ್ದ ಅಂತ ಅವನ ಧರ್ಮ, ಅವನ ರಾಜ್ಯದೊಳಗ ಅವನ ರಾಜ್ಯವನ್ನ ಧರ್ಮವೇ ರಕ್ಷಣೆ ಮಾಡ್ತದ. ಇದು ದಾನದಿಂದ ಬರುವಂತ ಫಲ. ಎಷ್ಟು ಅವನು ಪ್ರಸಿದ್ಧಿ ಆಯ್ತಂದ್ರೆ ಕೈಲಾಸ ತನಕ ಹೋಯ್ತಂತ ಸಿರಿಯಾಳನ ಕೀರ್ತಿ. ನಾರದ ಬಂದಂತ ಒಂದ್ ದಿವ್ಸ ಕೈಲಾಸಕ್ಕೆ ಬಂದ್ ಹೇಳ್ತಾನ ಪರಮಾತ್ಮ, ಒಬ್ಬ ಭಕ್ತ ಅದನ ಭೂಲೋಕದೊಳಗ, ಅವನಂತ ದಾನಿ ನಾನ್ ನೋಡೇ ಇಲ್ಲ, ಹಿಂದೆ ನೋಡಿಲ್ಲ, ಮುಂದೆ ನೋಡಂಗಿಲ್ಲ. ಯಾಕ ಏನ್ ಪರಮಾತ್ಮ, ಯಾರು ಹೋಗಿ ಏನೇ ಬೇಡಿದ್ರು ಇಲ್ಲ ಅಂದಂಗ ಕೊಡುವಂತ ದಾನಿ, ಇವನಂತವ್ ನೋಡಿಲ್ ಬಿಡ ಅಂತ ಇವ ಸ್ವಲ್ಪ ಒಗ್ಗರಣೆ ಹಾಕಿ ಹೇಳ್ದ ನಾರದ. ದೇವ್ರಿಗೆ ಗುರುತಿಲ್ಲದ ಯಾವ್ದೈತಿ, ಶಿವ ಅಂತ. ಹೌದಾ, ಅಷ್ಟು ಭಕ್ತ ಏನ್ ಬೇಡಿದ್ರು ಕೊಡ್ತಾನ. ಹೌದು, ನಾ ಹಂಗಾರ ಪರೀಕ್ಷೆ ಮಾಡಿ ನಂಬ್ತೀನಿ. ಯಾರು ಬೇಡ ಅಂತಾರ, ಇವತ್ತ ಹೋಗು ಪರೀಕ್ಷೆ ಮಾಡ, ನಾವು ಸುಳ್ಳ ಹೇಳಿದ ಸುಳ್ಳಾರು ಕೇಳು. ಆಯ್ತು. ಪರಮಾತ್ಮ ಒಬ್ಬ ಬೈರಾಗಿ ವೇಷ ಹಾಕೊಂಡು ಆ ಊರಿಗೆ ಬಂದ, ಕಂಚಿ ಪಟ್ಟಣಕ್ಕೆ ಬಂದು ಊರ ಮಧ್ಯದೊಳಗೆ ಒಂದು ಗಣಪತಿ ದೇವಸ್ಥಾನ, ಅಲ್ಲಿ ಬಂದು ಕುತ್ಕೊಂಡು ಏನ್ ಮಾಡಿದ, ಪ್ರತಿನಿತ್ಯ ಸಾವಿರಾರು ಜನ ಅವನ ಮನೆಗೆ ಹೋಗ್ತಿದ್ರು, ಅರಮನೆಗೆ ಹೋಗಿದ್ರು, ಜಂಗಮ ದಾಸೋಹ ನಡೀತಿತ್ತು. ಅವತ್ತು ಒಬ್ಬೊಬ್ಬರು ಜಂಗಮರು ಹೋಗ್ಲಾರ್ದಂಗ್ ಮಾಡಿದ ಅಲ್ಲಿ ಕುಂತು. ಇಲ್ಲಿ ಮಹಾರಾಜ ನೋಡ್ತಾನ, ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ತಂಡೋಪತಂಡವಾಗಿ ಜನ ಬರ್ತಿದ್ರು. ಇವತ್ತು ಇಷ್ಟೊತ್ತಾದ್ರೂ ಒಬ್ರು ಬರಲಿಲ್ಲಲ್ಲ. ನಾನು ಒಬ್ಬರು ಯಾರು ಪ್ರಸಾದ ತಗೊಳ್ಳಾರ್ದ ನಾ ಊಟ ಮಾಡವಲ್ಲ, ಯಾರ ಜಂಗಮರ ಹುಡುಕೊಂಡು ಬರ್ಬೇಕಂತ ಮಹಾರಾಜ ತಾನೇ ಸ್ವತಃ ಹೊಂಟ್ತಾನ. ಆಳ ಕಳಿಸ್ಲಿಲ್ಲ, ಮಹಾರಾಜ ಹುಡುಕೊಂತ ಹೊಂಟ. ಎಲ್ಲಿ ಜಂಗಮರದಾರ, ಎಲ್ಲಿ ಹಸದವ್ರದಾರ ಅಂತ ಹೊಂಟ. ಈ ಗುಡಿ ಒಳಗೆ ಬಂದು ನೋಡ್ತಾನ, ಸಾಕ್ಷಾತ್ ಶಿವನ ಸ್ವರೂಪಿಯಾಗಿರುವಂತ ಈ ಬೈರಾಗಿ ವೇಷದಲ್ಲಿರುವಂತ ಶಿವನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಪ್ಪ, ಬಹಳ ಬಂಗಾರ ಆಯ್ತು. ಪ್ರತಿನಿತ್ಯ ಜಂಗಮ ದಾಸೋಹ ಆಗ್ಲಾರ್ದ ಒಂದು ಹನಿ ನೀರ್ ಸಹಿತ ಬಾಯ ಹಾಕಂಗಿಲ್ಲ. ಇವತ್ತು ಏನು ಕರ್ಮನೋ ಏನೋ, ಒಬ್ರು ಬಂದಿಲ್ಲ. ನೀನು ಇವತ್ತು ದೇವ್ರು ಸಿಕ್ಕಿ ದಯಮಾಡಿ ನಮ್ಮ ಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕಾರ ಮಾಡ್ಬೇಕಂದಾಗ ಪರಮಾತ್ಮ ಅಂದ, ಮಹಾರಾಜ, ನನಗೆ ನೀನು ವಚನ ಮಾಡ್ಕೊಡ್ಬೇಕು, ಪ್ರಮಾಣ ಮಾಡ್ಬೇಕು. ನಾನು ಏನು ಕೇಳಿದ್ರು ಕೊಡ್ತೀನಿ ಅನ್ನುವಂತ ಮಾತು ಕೊಡ್ಬೇಕು, ಅದರ ಬರ್ತೀನಿ ನಾನು. ಯಾರು ಬೇಡ ಅಂತಾರ, ನೀ ಏನ್ ಕೇಳ್ತೀನಿ, ಏನ್ ಕೇಳಿದ್ದನ್ನ ನಿರ್ವಂಚನೆಯಿಂದ ನಾ ಮಾಡಿ ನೀಡ್ತೀನಿ. ಹಂಗ ನಾ ಕೇಳಂಗಿಲ್ಲ, ಪ್ರಮಾಣ ಮಾಡು, ವಚನ ಕೊಡು. ಆಯ್ತು. ಪಂಚಭೂತಗಳ ಸಾಕ್ಷಿ, ಪಂಚಮಹಾ ಪರಮೇಶ್ವರನ ಸಾಕ್ಷಿಯಾಗಿ ನೀ ಏನ್ ಕೇಳ್ತಿ ಅದನ್ನ ನಿರ್ವಂಚನೆಯಿಂದ ನಿನಗೆ ಮಾಡಿ ನೀಡ್ತೀನಿ ಬಾ ಅಂತ ಪ್ರಮಾಣ ಮಾಡಿದ. ಕರ್ಕೊಂಡು ಬಂದ ಮೇಲೆ ಆಯ್ತು, ಸ್ನಾನ ಆಯ್ತು, ಪೂಜೆ ಆಯ್ತು, ಎಲ್ಲ ಆಯ್ತು, ಪಾದೋದಕ್ಕಾಯ್ತು, ಊಟ ಮಾಡುವಂತ ಸಮಯ. ಆವಾಗ ಹೇಳ್ತಾನ ಪರಮಾತ್ಮ, ಹೇಳ್ತಾನ, ಸಿರಿಯಾಳ, ನಾನು ರೊಟ್ಟಿ ಕಾಯಿಪಲ್ಯ ತಿನ್ನುವಂತವಲ್ಲ, ಸಸ್ಯಾಹಾರಿ ತಿನ್ನುವಂತವಲ್ಲ, ನಾನು ಮಾಂಸಾಹಾರಿ, ಮಾಂಸ ತಿಂತಕ್ಕಂಥ. ನನಗೆ ಎಂತ ಮಾಂಸದ ಅಡಿಗೆ ಆಗ್ಬೇಕಂದ್ರೆ ಎಲ್ಲರ ಪ್ಯಾಟಾಗ ಹೋಗಿ ತಂದೆ ಯಾವರ ಕಳ್ಳ ಸುಳ್ಳ ಇಂಥವನ್ ಮಾಂಸ ಆಗ್ಬಾರ್ದು. ಏನೂ ತಿಳಿದೇ ಇರುವಂತ ಮುಗ್ಧ ಇರ್ಬೇಕವ, ದೇವರಂತ ಸ್ವರೂಪಿಯಾಗಿರುವಂತ ಮಗು ಇರಬೇಕು. ಅಂಥವನ ದೇಹದ ಮಾಂಸವನ್ನ ಊಟ ಮಾಡ್ತಕ್ಕಂಥ ಬೈರಾಗಿದ್ದೀನಿ ನಾನು. ಅದಕ್ಕೆ ಇಲ್ಲಿ ಅಂಥವ್ರು ಯಾರದಾರಂದ್ರೆ, ನಿನ್ನ ಮಗ, ಒಂದು ಮಗ ಇದ್ದವಾಗ ಚಿಲ್ಲಾಳ ಅಂತ ತಿಳ್ಕೊಂಡು, ಆ ಚಿಲ್ಲಾಳ 8 ವರ್ಷ ನಿನ್ನ ಮಗ ಅದನಲ್ಲ, ಆ ಮಗನ ದೇಹದ ಮಾಂಸವನ್ನ ಅಡಿಗೆ ಮಾಡಿ ನೀಡ್ತೀನಿ ಅಂದ್ರೆ ನಾ ಊಟ ಮಾಡ್ತೀನಿ, ಇಲ್ಲಂದ್ರೆ ಇಲ್ಲ ಅಂದ. ನೀ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಮಾತು ಕೊಟ್ಟು ಕರ್ಕೊಂಡ್ ಈಗ ಎಡಿ ಕುಂತಾನ ಗದ್ದಿ ಮೇಲೆ. ಈಗ ಇದನ್ನ ಮಾಡಿ ನೀಡ್ಕೊಡು, ಇಲ್ಲಾಂದ್ರೆ ಇಲ್ಲ ಅಂತಂದ್ರ ಯಾವ ತಂದೆ ತಾಯಿ ಆದ್ರೂ ಕೂಡ ಜಗತ್ತಿನೊಳಗ ನಿಮ್ಮ ಹೊಟ್ಯಾಗ ಹುಟ್ಟಿದ ಮಗನ ಕಡದ ಅಡಿಗೆ ಮಾಡಿಕೊಡು ಅಂದ್ರೆ ಯಾರು ಕೊಡ್ತಾರ? ಆವಾಗ ನೋಡ್ರಿ, ಸಿರಿಯಾಳನ ಹೆಂಡತಿ ಚಾಂಗುಣಿ, ಸಿರಿಯಾಳ ಇಬ್ರು ದುಃಖ ಮಾಡ್ತಾರ. ಎಂತ ಪರಿಸ್ಥಿತಿ ಬಂತಲ್ಲ. ಇವತ್ತು ಬಂದಿರ್ತಕ್ಕಂತ ಜಂಗಮನಿಗೆ ನನ್ನ ಮಗನ ಮಾಂಸದ ಅಡಿಗೆ ಬೇಕಾಗಿದಂತ, ಹೆಂಗ ಕೊಡ್ಬೇಕು, ಹೆಂಗ ಮಾಡ್ಬೇಕು ಅಂತ ತಿಳ್ಕೊಂಡು ಅವರಿಬ್ರು ಕೂಡ ದುಃಖವನ್ನ ಮಾಡೋ ಕಾಲಕ್ಕ ಪರಮಾತ್ಮಂದ, ಏನ್ ನೀವು ಒಳಗೆ ಹೋಗಿ ನಾಟಕ ನಡೆಸಿದ್ರಲ್ಲ,
ಮಾಡ್ತಿರೋ ಹಾಕೋತೆ ಇಲ್ಲ ಹೇಳ್ರಿ. ಇಲ್ಲ ಪರಮಾತ್ಮ 1 ನಿಮಿಷ ತಡಿ ಅಂತ ತಿಳ್ಕೊಂಡು ಅನ್ನುವಾಗ ಸಾಲಿಗೆ ಹೋಗಿದ್ದ ಮಗ ಓಡಿ ಬರ್ತಾನ, ಬಂದು ನೋಡ್ತಾನ ತಂದೆ ತಾಯಿ ಇಬ್ರು ಕಣ್ಣಾಗ ನೀರು. ಯಾಕಪ್ಪ ಅಮ್ಮ ಯಾಕೆ ದುಃಖ ಮಾಡ್ತೀರಿ ಅಂದಾಗ, ಏನಿಲ್ಲಪ್ಪ ಇವತ್ತು ಬಂದಿರುವಂತ ಜಂಗಮನಿಗೆ ನಿನ್ನ ದೇಹದ ಮಾಂಸದ ರುಚಿಯನ್ನು ನೋಡುವಂತ ಬೈಕ್ ಅಂತ, ಅದಕ್ಕ ಹೊಟ್ಟೆಯಲ್ಲಿ ಹುಟ್ಟಿದ ಮಗನನ್ನ ಹೆಂಗ ಕಡ್ದು ಅಡಿಗೆ ಮಾಡ್ಬೇಕಂತ ತಿಳ್ಕೊಂಡು ದುಃಖ ಮಾಡ್ತೀವಿ ಅಂದ. ಆ 8 ವರ್ಷದ ಮಗುವಿಗೆ ಎಷ್ಟು ಜ್ಞಾನ ನೋಡ್ರಿ. ಆ ಹುಡುಗ ಅಂತಾನ, ಅಯ್ಯೋ ಅಮ್ಮ ಇದಕ್ಯಾಕೆ ಕಳ್ತೀರಿ ನೀವು ಅಂದ. ಇದು ದುಃಖ ಮಾಡೋ ವಿಷಯನ, ಇದು ಹೆಮ್ಮೆ ಪಡುವಂತ ವಿಷಯ. ಯಾಕ ಈ ದೇಹ ಎಂಥದ್ದು, ಇವತ್ತಿಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥ ದೇಹ. ಸತ್ತ ಮೇಲೆ ಮುಲಾಜಿಲ್ದಂಗ ಒಯ್ದು ಇದನ್ನು ಹುಗದರ ಹುಗಿತಾರ, ಬೆಂಕಿ ಸುಟ್ಟರ ಸುಡ್ತಾರ. ಒಂದು ದಿವಸ ನಾಶ ಆಗ್ತಕ್ಕಂಥ ದೇಹ ಇದು. ಇಂಥ ದೇಹ ಸುಖ ಸುಮ್ಮನೆ ಒಂದು ದಿವಸ ನಾಶವಾಗಿ ಮಣ್ಣಲ್ಲಿ ಮಣ್ಣಾಗುವಂತ ದೇಹಕ್ಕ ಇವತ್ತಿದು ಒಬ್ಬ ಶಿವಯೋಗಿಗೆ, ಒಬ್ಬ ಪರಮಾತ್ಮನಿಗೆ, ಒಬ್ಬ ಜಂಗಮನಿಗೆ ಅವ ನಾನು ಪ್ರಸಾದ ರೂಪವಾಗಿ ನಾನು ಅರ್ಪಣೆ ಹಾಕಿನಿ ಅಂದ್ರೆ ಜಗತ್ತೊಳಗ ನನ್ನಷ್ಟು ಪುಣ್ಯವಂತರು ಯಾರಿಲ್ಲ. ಅಳೋದು ನಿಂದಿರ್ಸ್ರಿ, ಮೊದಲು ನನ್ನ ಕಡ್ದು ಅಡ್ಗಿ ಮಾಡ್ರಿ ಅಂದ. ಎಂತ ಸುಜ್ಞಾನ, ಎಷ್ಟು ಅಧ್ಯಾತ್ಮ. ಈ ದೇಹ ನಶ್ವರ ಐತಿ, ಹೆಂಗ್ ಬಂದಂಗ ಹಂಗ ಒಂದ್ ದಿವ್ಸ ಹೋಗಿಬಿಡ್ತೈತಿ. 10 ಕೂಡಾಗ 11 ಆಗಿ ಹೋಗತ್ತೆ. ನಾಳೆ ಹುಳ ಹುಪ್ಪಡಿ ತಿಂದು ಭಗವಂತ ಕೊಟ್ಟಿರುವಂತ ಈ ದೇಹ ಹಾಳಾಗೋ ಬದಲಾಗಿ ಒಬ್ಬ ಜಂಗಮನಿಗೆ ಪ್ರಸಾದ ಆಗಿ ಹೋಗ್ತೀನಿ ಅಂದ್ರೆ ನಾ ಹುಟ್ಟಿದ ಸಾರ್ಥಕ ಆಯ್ತು, ಈ ಶರೀರ ಹೊತ್ಕೊಂಬಂದದಕ್ಕೆ ಸಾರ್ಥಕ ಆಯ್ತು. ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ. ನಿಮಗ ಕೇಳ್ಯಾನ ಪರಮಾತ್ಮ ಅಂದ್ರ ಅಳಬಾಡ್ರಿ, ನನ್ನ ಕಡದ ಅಡ್ಗಿ ಮಾಡ್ರಿ ಅಂತ ಹೇಳ್ತಾನ. ಇಂಥ ಜ್ಞಾನ ಬರ್ಬೇಕಂದ್ರೆ ಎಷ್ಟು ಸಂಸ್ಕಾರ ಇರ್ಬೇಕು. ಅದಕ್ಕ ದೇಹ ಬಹಳ ನಶ್ವರ ಅದ. ಈ ದೇಹವನ್ನ ನಶ್ವರವಾಗಿ ಹೋಗುವಂತ ದೇಹವನ್ನ ಇದು ಹೋಗೋದಕ್ಕಿಂತ ಮೊದಲು ಇದನ್ನ ಸಾರ್ಥಕ ಪಡಿಸಿಕೊಳ್ಳೋದ್ರೊಳಗ ಜಾಣತನ ಅದ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, 3 ದಿನದ ಸಂತಿಯುತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ, ಯಮನು ಕರಿತಾನ ನೋಡು ನಿನಗವಮ್ಮ, ಏನು ಹೇಳದೆ ನಡಿಬೇಕು ನೀನು ಸುಮ್ಮ. 3 ದಿನದ 3 ದಿನದ ಸಂತಿಯುತಮ್ಮ ನೀ ಮಾಡುತ್ತ ಕುಂತಿದಿ ಸುಮ್ಮ, ಯಮನು ಕರಿತಾನ ನೋಡು ನಿನಗವಮ್ಮ, ಏನು ಹೇಳದೆ ನೀ ನಡಿಬೇಕು ಸುಮ್ಮ, ಯಮನು ಕರಿತಾನ ನೋಡು ನಿನಗವಮ್ಮ, ಏನು ಹೇಳದೆ ನೀ ನಡಿಬೇಕು ಸುಮ್ಮ. 3 ದಿನದ ಗಳಿಸಿದಿನಿ ಕೋಟಿ ರೊಕ್ಕ, ಇದ್ದರೇನಂತೆ ಸಾಯುವುದು ಪಕ್ಕ. ಗಳಿಸಿದಿನಿ ಕೋಟಿ ರೊಕ್ಕ, ಇದ್ದರೇನಂತೆ ಸಾಯುವುದು ಪಕ್ಕ. ಸಂತೆ ಮುಗಿದಾಗ ಕೊಡಬೇಕು ಲೆಕ್ಕ, ಸಂತೆ ಮುಗಿದಾಗ ಕೊಡಬೇಕು ಲೆಕ್ಕ. ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ, ಲೆಕ್ಕ ಸರಿ ಇದ್ದರೆ ಪುನರ್ಜನ್ಮ ಪಕ್ಕ. 3 ದಿನದ ಸಾವು ಹೇಳಿ ಕೇಳಿ ಬರುವುದಿಲ್ಲ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ನೀನು ಕಳ್ಕೋ. ಸಾವು ಹೇಳಿ
ಬರುವುದಿಲ್ಲ ತಿಳ್ಕೋ, ಬರುವ ಮುನ್ನ ಕರ್ಮವೆಲ್ಲ ನೀನು ಕಳ್ಕೋ. ಸೋಲಿತಾನ ಯಮ ಚರ್ಮ ನಿನಗಾರಿತುಕೋ, ಸೋಲಿತಾನ ಚರ್ಮ ನಿನಗ ಯಮ ಅರಿತುಕೋ. ಎನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ, ಎನ್ನಾದರೂ ನೀ ಒಳ್ಳೆ ದಾರಿ ಹುಡುಕೋ. ಮೂರೇ ದಿನದ